ಇನ್ನು ಜನಸಾಮಾನ್ಯರ ಜೇಬಿನ 2 ರೂಪಾಯಿಗೆ ಬೆಲೆನೇ ಇಲ್ವಾ ಅನ್ನುವಂಥ ಪ್ರಶ್ನೆ ಈಗ ಎದ್ದಿದೆ. ಬಡ ಹಾಗೂ ಮಧ್ಯಮ ವರ್ಗದ ಜನರ ಜೇಬಿಗೆ ಕತ್ತರಿ ಹಾಕಿದಂತೆಲ್ವಾ ಇದು? ಹಾಲು ಹೆಚ್ಚಾಗಿದೆ ಅಂತ ಕೆಎಂಎಫ್ ಹೊರೆ ಜನರ ಹೆಗಲಿಗೆ ಹೇರಲಾಗ್ತಾ ಇದೆ. ಹಾಲು ಹೆಚ್ಚಳ ಪ್ಲಸ್ 2 ರೂಪಾಯಿ ಜಾಸ್ತಿ ಪಡೆಯುವ ಬಗ್ಗೆ ಈಗ ಒಂದು ಕಡೆಯಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಸಮರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಸಮರ್ಥನೆಗೆ ಮುಂದಾಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು. ರಾಜ್ಯದಲ್ಲಿ ನಂದಿನಿ ಹಾಲಿನ ಬೆಲೆ ಏರಿಕೆಯನ್ನ ಮಾಡಿಲ್ಲ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ರು. ಹಾಲು ಹೆಚ್ಚು ಉತ್ಪಾದನೆ ಆಗಿದ್ರಿಂದ ಪ್ರಮಾಣವನ್ನು ಕೂಡ ಹೆಚ್ಚಳ ಮಾಡಲಾಗಿದೆ. ಹೆಚ್ಚಿನ ಹಾಲಿನ ಹಣ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ ಅಂತ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ನೀಡಿದ್ದಾರೆ. ನನ್ನ ಪ್ರಕಾರ ಹಾಲಿನ ದರ ಇನ್ನೂ ಕೂಡ ಹೆಚ್ಚು ಮಾಡಬೇಕಾಗಿತ್ತು. ವಿಧಾನಸೌಧದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಹೇಳಿಕೆಯನ್ನ ನೀಡಿದ್ದಾರೆ. ಈ ರೀತಿಯಾಗಿ ಸರ್ಕಾರ ಈಗ ತನ್ನ ನಿರ್ಧಾರವನ್ನ ಸಮರ್ಥನೆಯನ್ನ ಮಾಡಿಕೊಳ್ತಾ ಇದೆ. ಒಂದ್ ಕಡೆಯಲ್ಲಿ ಮುಖ್ಯಮಂತ್ರಿಗಳು ದರ ಏರಿಕೆಯನ್ನ ಮಾಡೇ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಹೆಚ್ಚುವರಿಯಾಗಿ ಹಾಲನ್ನ ನೀಡಲಾಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿಯಾಗಿ ಹಣವನ್ನ ಪಡೆಯಲಾಗ್ತಾ ಇದೆ ಅಂತ ಮುಖ್ಯಮಂತ್ರಿಗಳು ಹೇಳಿಕೆಯನ್ನ ನೀಡಿದ್ದಾರೆ. ಬೆಲೆ ಏರಿಕೆ ಅಲ್ಲ, ಅವ್ರದ್ದು ಬಗ್ಗೆ ವ್ಯತ್ಯಾಸ ಗೊತ್ತಿಲ್ಲ ನನಗೆ ಕಾಣಿಸುತ್ತೆ. ನಾವೆಲ್ಲಿ ಬೆಲೆ ಏರಿಕೆ ಮಾಡಿದೀವಿ? ಎಲ್ಲಪ್ಪ ಬೆಲೆ ಏರಿಕೆ ಮಾಡಿರೋದು? ಅದ ಪೆಟ್ರೋಲ್ ಆಯ್ತು 3 ರೂಪಾಯಿ ಹೆಚ್ಚಿದೀವಿ ಅಂತ ಹೇಳಿದ್ವಲ್ಲ, ಇದನ್ನು ಹಾಲಿನ ಬೆಲೆ ಎಲ್ಲಿ ಹೆಚ್ಚು ಮಾಡಿದೀವಿ? ಬೆಲೆ ಎಲ್ಲಿ ಹೆಚ್ಚು ಮಾಡಿದೀವಿ? ಹಾಲು 90 ಲಕ್ಷ ಲೀಟರ್ ಬಂದಿತ್ತು ಒಂದು ದಿನಕ್ಕೆ. ಈಗ 99 ಲಕ್ಷ ಲೀಟರ್ಗೂ ಹೆಚ್ಚು ಬರ್ತದೆ. 9 ಲಕ್ಷ ಹೆಚ್ಚಾಯ್ತಲ್ಲ, ಅದು ಮಾರಾಟ ಮಾಡಬೇಕಾ ಬೇಡ? ಮಾರಾಟ ಮಾಡಬೇಕಾದ್ರೆ ರೈತರ ಹತ್ರ ತಗೊಳ್ಳೇಬೇಕಲ್ಲ ಹಾಲನ್ನ. ರೈತರು ಬೇಡ ಅಂತ ಹೇಳಕ್ಕಾಗಲ್ಲ. ಇಲ್ಲಪ್ಪ ಜಾಸ್ತಿ ಆಗ್ಬಿಡ್ತು, ಮಾರಾಟ ಮಾಡಕ್ ಇಷ್ಟೇ ಸಾಧ್ಯ, ನೀವು ಹಾಲು ಕೊಡಬೇಡಿ ಅಂತ ಹೇಳಕ್ಕಾಗಲ್ಲ. ಏನು 2 ರೂಪಾಯಿ ಜಾಸ್ತಿ ಆಗಿದೆ ಅದೆಲ್ಲ ರೈತರಿಗೆ ತಲುಪ್ತದೆ. ರೈತರು ಎಷ್ಟು ಕಷ್ಟದಲ್ಲಿದ್ದಾರೆ, ಎಷ್ಟು ಸಂಕಟದಲ್ಲಿದ್ದಾರೆ. ಯಾರು ಹೇಳಿದ್ರಿ? ಎಲ್ಲ ಕೆಎಂಎಫ್ ಅಂತಂದ್ರೆ ರೈತರ ಒಕ್ಕೂಟ. ಕೆಎಂಎಫ್ ಅಧ್ಯಕ್ಷರದಲ್ಲ. ಎಲ್ಲರಿಗೂ ಕೂಡ ಏನು 5 ರೂಪಾಯಿ ಮೊದಲು 3 ರೂಪಾಯಿ 2 ರೂಪಾಯಿ ಇದೆ, ಎಲ್ಲ ರೈತರಿಗೂ ಪಾಲಾಗ್ತದೆ. ಕೆಎಂಎಫ್ ಉಳಿಬೇಕು. ಕೆಎಂಎಫ್ ಅಂದ್ರೆ ರೈತರು ಒಕ್ಕೂಟ, ರೈತರಲ್ಲಿರೋದು, ಅಲ್ಲಿ ಯಾರು ಬೇರೆ ಯಾರು ವರ್ತಕರು ಯಾರು ಇಲ್ಲ, ರೈತರೇ ಇರೋಂಥದ್ದು. ರೈತರಿಗೋಸ್ಕರ ಇವತ್ತು ಸಹಾಯ ಆಗ್ತಾ ಇದೆ. ಇನ್ನ ನನ್ನ ಪ್ರಕಾರ ಇನ್ನ ಜಾಸ್ತಿ ಮಾಡಬೇಕಾಗಿತ್ತು. ನಾನು ಹೇಳ್ತಾ ಇದ್ದೀನಲ್ಲ, ಯಾರು ಬೇಕಾದ್ರೆ ಕಾಂಟ್ರವರ್ಸಿ ಮಾಡಲಿ, ಯಾರು ಬೇಕಾದ್ರೆ ಬರ್ಲಿ, ಎಲ್ಲ ರೈತನ ಕೇಳಲಿ. ಏನು 2 ರೂಪಾಯಿ ಜಾಸ್ತಿ ಆಗಿದೆ ಅದೆಲ್ಲ ರೈತರಿಗೆ. ಇನ್ನು ಜನಸಾಮಾನ್ಯರ ಜೇಬಿನ 2 ರೂಪಾಯಿಗೆ ಬೆಲೆನೇ ಇಲ್ವಾ ಅನ್ನುವಂಥ ಪ್ರಶ್ನೆ ಈಗ ಎದ್ದಿದೆ. ಬಡ ಹಾಗೂ ಮಧ್ಯಮ ವರ್ಗದ ಜನರ ಜೇಬಿಗೆ ಕತ್ತರಿ ಹಾಕಿದಂತೆಲ್ವಾ ಇದು? ಹಾಲು ಹೆಚ್ಚಾಗಿದೆ ಅಂತ ಕೆಎಂಎಫ್ ಹೊರೆ ಜನರ ಹೆಗಲಿಗೆ ಹೇರಲಾಗ್ತಾ ಇದೆ. ಹಾಲು ಹೆಚ್ಚಳ ಪ್ಲಸ್ 2 ರೂಪಾಯಿ ಜಾಸ್ತಿ ಪಡೆಯುವ ಬಗ್ಗೆ ಈಗ ಒಂದು ಕಡೆಯಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಸಮರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಸಮರ್ಥನೆಗೆ ಮುಂದಾಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು. ರಾಜ್ಯದಲ್ಲಿ ನಂದಿನಿ ಹಾಲಿನ ಬೆಲೆ ಏರಿಕೆಯನ್ನ ಮಾಡಿಲ್ಲ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ರು. ಹಾಲು ಹೆಚ್ಚು ಉತ್ಪಾದನೆ ಆಗಿದ್ರಿಂದ ಪ್ರಮಾಣವನ್ನು ಕೂಡ ಹೆಚ್ಚಳ ಮಾಡಲಾಗಿದೆ. ಹೆಚ್ಚಿನ ಹಾಲಿನ ಹಣ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ ಅಂತ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ನೀಡಿದ್ದಾರೆ. ನನ್ನ ಪ್ರಕಾರ ಹಾಲಿನ ದರ ಇನ್ನೂ ಕೂಡ ಹೆಚ್ಚು ಮಾಡಬೇಕಾಗಿತ್ತು. ವಿಧಾನಸೌಧದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಹೇಳಿಕೆಯನ್ನ ನೀಡಿದ್ದಾರೆ. ಈ ರೀತಿಯಾಗಿ ಸರ್ಕಾರ ಈಗ ತನ್ನ ನಿರ್ಧಾರವನ್ನ ಸಮರ್ಥನೆಯನ್ನ ಮಾಡಿಕೊಳ್ತಾ ಇದೆ. ಒಂದ್ ಕಡೆಯಲ್ಲಿ ಮುಖ್ಯಮಂತ್ರಿಗಳು ದರ ಏರಿಕೆಯನ್ನ ಮಾಡೇ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಹೆಚ್ಚುವರಿಯಾಗಿ ಹಾಲನ್ನ ನೀಡಲಾಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿಯಾಗಿ ಹಣವನ್ನ ಪಡೆಯಲಾಗ್ತಾ ಇದೆ ಅಂತ ಮುಖ್ಯಮಂತ್ರಿಗಳು ಹೇಳಿಕೆಯನ್ನ ನೀಡಿದ್ದಾರೆ. ಬೆಲೆ ಏರಿಕೆ ಅಲ್ಲ, ಅವ್ರದ್ದು ಬಗ್ಗೆ ವ್ಯತ್ಯಾಸ ಗೊತ್ತಿಲ್ಲ ನನಗೆ ಕಾಣಿಸುತ್ತೆ. ನಾವೆಲ್ಲಿ ಬೆಲೆ ಏರಿಕೆ ಮಾಡಿದೀವಿ? ಎಲ್ಲಪ್ಪ ಬೆಲೆ ಏರಿಕೆ ಮಾಡಿರೋದು? ಅದ ಪೆಟ್ರೋಲ್ ಆಯ್ತು 3 ರೂಪಾಯಿ ಹೆಚ್ಚಿದೀವಿ ಅಂತ ಹೇಳಿದ್ವಲ್ಲ, ಇದನ್ನು ಹಾಲಿನ ಬೆಲೆ ಎಲ್ಲಿ ಹೆಚ್ಚು ಮಾಡಿದೀವಿ? ಬೆಲೆ ಎಲ್ಲಿ ಹೆಚ್ಚು ಮಾಡಿದೀವಿ? ಹಾಲು 90 ಲಕ್ಷ ಲೀಟರ್ ಬಂದಿತ್ತು ಒಂದು ದಿನಕ್ಕೆ. ಈಗ 99 ಲಕ್ಷ ಲೀಟರ್ಗೂ ಹೆಚ್ಚು ಬರ್ತದೆ. 9 ಲಕ್ಷ ಹೆಚ್ಚಾಯ್ತಲ್ಲ, ಅದು ಮಾರಾಟ ಮಾಡಬೇಕಾ ಬೇಡ? ಮಾರಾಟ ಮಾಡಬೇಕಾದ್ರೆ ರೈತರ ಹತ್ರ ತಗೊಳ್ಳೇಬೇಕಲ್ಲ ಹಾಲನ್ನ. ರೈತರು ಬೇಡ ಅಂತ ಹೇಳಕ್ಕಾಗಲ್ಲ. ಇಲ್ಲಪ್ಪ ಜಾಸ್ತಿ ಆಗ್ಬಿಡ್ತು, ಮಾರಾಟ ಮಾಡಕ್ ಇಷ್ಟೇ ಸಾಧ್ಯ, ನೀವು ಹಾಲು ಕೊಡಬೇಡಿ ಅಂತ ಹೇಳಕ್ಕಾಗಲ್ಲ. ಏನು 2 ರೂಪಾಯಿ ಜಾಸ್ತಿ ಆಗಿದೆ ಅದೆಲ್ಲ ರೈತರಿಗೆ ತಲುಪ್ತದೆ. ರೈತರು ಎಷ್ಟು ಕಷ್ಟದಲ್ಲಿದ್ದಾರೆ, ಎಷ್ಟು ಸಂಕಟದಲ್ಲಿದ್ದಾರೆ. ಯಾರು ಹೇಳಿದ್ರಿ? ಎಲ್ಲ
KMF ಅಂತಂದ್ರೆ ರೈತರ ಒಕ್ಕೂಟ. KMF ಅಧ್ಯಕ್ಷರದಲ್ಲ, ಎಲ್ಲರಿಗೂ ಕೂಡ ಏನು 5 ರೂಪಾಯಿ ಮೊದಲು 3 ರೂಪಾಯಿ 2 ರೂಪಾಯಿ ಇದೆ, ಎಲ್ಲ ರೈತರಿಗೂ ಪಾಲಾಗ್ತದೆ. KMF ಉಳಿಬೇಕು. KMF ಅಂದ್ರೆ ರೈತರ ಒಕ್ಕೂಟ, ರೈತರಲ್ಲಿ ಇರೋದು, ಅಲ್ಲಿ ಯಾರು ಬೇರೆ ಯಾರು ವರ್ತಕರು ಯಾರು ಇಲ್ಲ, ರೈತರೇ ಇರೋಂಥದ್ದು. ರೈತರಿಗೋಸ್ಕರ ಇವತ್ತು ಸಹಾಯ ಆಗ್ತಾ ಇದೆ. ಇನ್ನ ನನ್ನ ಪ್ರಕಾರ ಇನ್ನ ಜಾಸ್ತಿ ಮಾಡಬೇಕಾಗಿತ್ತು. ನಾನು ಹೇಳ್ತಾ ಇದ್ದೀನಲ್ಲ, ಯಾರು ಬೇಕಾದ್ರೆ ಕಾಂಟ್ರವರ್ಸಿ ಮಾಡಲಿ, ಯಾರು ಬೇಕಾದ್ರೆ ಬರ್ಲಿ, ಎಲ್ಲ ರೈತನ ಕೇಳಲಿ. ಏನು 2 ರೂಪಾಯಿ ಜಾಸ್ತಿ ಆಗಿದೆ ಅದೆಲ್ಲ ರೈತರಿಗೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.